ಇದು ನಿಮಗೆ ಕಾಣುತ್ತಾ ಇರೋದು ಆ ಶಿವನ ಮಹಾ 12 ಜ್ಯೋತಿರ್ಲಿಂಗಗಳು. ಈ ರೂಮಿನ ಬೆಲೆ ಬರೀ 750 ರೂಪಾಯಿ ಅಷ್ಟೇ. ನಾವಿಲ್ಲೇ ಇದ್ದಿದ್ದು. ಬೋಟಿಂಗ್ ಕರಲ್ಲ ಮೋಜ್ ಅರಲ್ಲ ಮೋಜ್. ಇವಾಗ ತಾನೇ ನಮ್ದು ಬೋಟಿಂಗ್ ಮುಗೀತು. ಬಿಡು, ಮಸ್ತಾಗಿತ್ತು ಬಿಡು ಮಾತ್ರ. ಎಲ್ರಿಗೂ ನಮಸ್ಕಾರ. ಇವಾಗಿನ ಸಮಯ 10:45 ಆಗಿದೆ. ಓಂಕಾರೇಶ್ವರ್ಗೆ ಬಂದಿದ್ದೀವಿ. ನಾಳೆ ಆ ಶಿವಂದು ದರ್ಶನ ಮಾಡ್ತೀವಿ. ಅಷ್ಟರಲ್ಲಿ ನಾವು ಇಲ್ಲೇ ಉಳ್ಕೊತಿದ್ದೀವಿ. ಶ್ರೀ ಗಜಾನನ ಮಹಾರಾಜ್ ಸಂಸ್ಥಾನ ಅಂತ. 5 ಜನ ವಿತ್ AC. ಬರೀ 750 ರೂಪಾಯಿ ಆಗಿದೆ ಅಷ್ಟೇ. ನೋಡೋಣ ಹೆಂಗೋಗುತ್ತೆ. ನಾಳೆ ಏನೇನು ಮಾಡ್ತೀವಿ ಓಂಕಾರೇಶ್ವರಲ್ಲಿ, ಏನೇನು ನಮಗೆ ಅನುಭವ ಆಗುತ್ತೆ, ಹಿಂಗಿರ್ತೀವಿ, ಎಲ್ಲಿ ತಿಂತೀವಿ, ಪ್ರತಿಯೊಂದು ಹೇಳ್ತೀನಿ. ನಮ್ಮ ಜೊತೆನೇ ರೀ, ಬನ್ನಿ. ಇವತ್ತು ಮಲ್ಕೊಂಡು ನಾಳೆಯಿಂದ ಏನೇನಾಗುತ್ತೆ ಪ್ರತಿಯೊಂದು ಹೇಳ್ತೀನಿ. ಬನ್ನಿ, ಹೋಗ್ತೀರ, ಸಿಗೋಣ. ಈ ರೂಮಿನ ಬೆಲೆ 750 ರೂಪಾಯಿಗಳು. ಮತ್ತು ಇಲ್ಲಿ ಸಖತ್ ಕ್ಲೀನಾಗಿತ್ತು, ಒಂಥರ ನೆಮ್ಮದಿ ಇತ್ತು, ಒಂಥರ ಶಾಂತಿ ಇತ್ತು, ಸಖತ್ತಾಗಿತ್ತು ಮಾತ್ರ ಈ ರೂಮ್. ಬಂದರೆ ನೀವು ಇಲ್ಲೇ ರೀ. ಎಲ್ಲರಿಗೂ ಶುಭೋದಯ ಅಂತ ಹೇಳ್ತಾ ಮುಂಜಾನೆ 8:30 ಅಷ್ಟರಲ್ಲಿ ನಾವು ನಮ್ಮ ಹೋಟ್ಲನ್ನು ಬಿಟ್ವಿ. ಮತ್ತು ಓಂಕಾರೇಶ್ವರ ಜ್ಯೋತಿರ್ಲಿಂಗ ಹೋಗೋಕ್ಕೆ ಮುಖ್ಯವಾಗಿ 2 ದಾರಿ ಇದೆ. ಒಂದು ದೋಣಿ ವಿಹಾರ, ಎರಡನೇದು ನೇತಾಡುವ ಸೇತುವೆ. ನಾವು ಮೊದಲಾಗಿ ಹೋಗಿದ್ದು ನೇತಾಡುವ ಸೇತುವೆಯಿಂದ. ಶ್ರೀ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಮುಖ್ಯ ಪ್ರವೇಶ ದ್ವಾರ. ಇಲ್ಲಿಂದಾನೇ ನೇತಾಡುವ ಸೇತುವೆಗೆ ಮುಖ್ಯ ದ್ವಾರವಿದು. ನೀವು ಬಂದರೆ ಇಲ್ಲಿಂದ ಬೋಟಿಂಗಿಂದ ಹೋಗ್ಬೋದು, ಇಲ್ಲಾಂದರೆ ನೇತಾಡುವ ಸೇತುವೆಯಿಂದ ಹೋಗ್ಬೋದು. ಆದರೆ ಇಲ್ಲಿಂದ ಮಾತ್ರ ಸೂಪರ್ ಆಗಿದೆ. ಓಂಕಾರೇಶ್ವರ ಜ್ಯೋತಿರ್ಲಿಂಗವು ಬೆಂಗಳೂರಿಂದ ಸುಮಾರು 24 ಗಂಟೆ ಆಗುತ್ತೆ. ಅಷ್ಟು ಜರ್ನಿ ಇದೆ, ಅಷ್ಟು ಪ್ರಯಾಣ ಇದೆ ಅಕಸ್ಮಾತ್ ನೀವು ಕಾರಿಂದ ಬಂದರೆ. ಮತ್ತು ಜ್ಯೋತಿರ್ಲಿಂಗ ಅಂತ ಬಂದರೆ ಇದು 4ನೇ ಸ್ಥಾನ ಪಡೆದಿದೆ. ಮತ್ತು ಇದು ನರ್ಮದಾ ನದಿ ತೀರನೂ ಇದೆ. ಮತ್ತು ಇದು ಇರುವುದು ಐಲ್ಯಾಂಡ್, ಇದು ಒಂದು ದ್ವೀಪ. ಇದು ಮಂದಾತ ದ್ವೀಪವೆಂದು ಕರೆಯುತ್ತಾರೆ. ಮತ್ತು ನೋಡೋಕ್ಕಿದು ಓಮಿನ ಆಕಾರದಲ್ಲಿದೆ. ಆದ ಕಾರಣ ಇದಕ್ಕೆ ಓಂಕಾರೇಶ್ವರ್ ಅಂತ ಹೆಸರು ಬಂದಿತು. ಮತ್ತೆ ಇದು ಎಲ್ಲಪ್ಪ ಬರುತ್ತೆ ಅಂತ ಹೇಳಿದ್ರೆ ಕಾಂಡ್ವಾ ನಗರಿ, ಕಾಂಡ್ವಾ ಜಿಲ್ಲೆ, ಮಧ್ಯಪ್ರದೇಶ್ ರಾಜ್ಯದಲ್ಲಿ, ನಮ್ಮ ಭಾರತದಲ್ಲಿ. ಮತ್ತೆ ವೀಕ್ಷಕರೇ, ಈ ಜಾಗದ ನಿಗೂಢವಾದ ರಹಸ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದು, ಎಲ್ಲ ಅಮಾವಾಸ್ಯವಾದ ರಾತ್ರಿಯಲ್ಲಿ ಲಿಂಗದಿಂದ ದೈವಿಕ ಬೆಳಕು ಹೊರಹೊಮ್ಮುತ್ತದೆ. ಆದರೆ ಇದು ಕಾಣುವುದು ಬರೀ 5 ಭಕ್ತರಿಗೆ ಮಾತ್ರ ಕಾಣುತ್ತದೆ. ಎರಡನೇದು, ಮಹಾಶಿವರಾತ್ರಿ ದಿನ ಓಂಕಾರೇಶ್ವರ ಲಿಂಗದಿಂದ ಆ ರಾತ್ರಿ ಒಂದು ನಿಗೂಢವಾದ ಶಬ್ದ ಬರುತ್ತದೆ. ಅದು ಬರೀ ಕೇಳುವುದು ಆಯ್ದುಕೊಳ್ಳಲಾದ ಭಕ್ತರಿಗೆ ಮಾತ್ರ. ಮೂರನೇದು, ಶಿವ ಮತ್ತು ಪಾರ್ವತಿ ಪ್ರತಿದಿನ ಚದುರ ಆಟ ಆಡುತ್ತಾರೆ. ಈ ಚದುರ ಆಟವನ್ನು ಗರ್ಭಗುಡಿ ಒಳಗಡೆ ಹಾಕಿಬಿಡುತ್ತಾರೆ ಮತ್ತು ಗರ್ಭಗುಡಿಯನ್ನು ಮುಚ್ಚಿಬಿಡುತ್ತಾರೆ. ಮತ್ತು ಬೆಳಗ್ಗೆ ಮುಂಜಾನೆ ಎದ್ದು ನೋಡಿದರೆ ಆ ಡೈಸ್ ಇರುತ್ತಲ್ಲ, ಎಲ್ಲ ಕಡೆ ಚಲ್ಲಾಪಿಲ್ಲಿಯಾಗಿರುತ್ತೆ. ಆ ರಾತ್ರಿ ಗರ್ಭಗುಡಿ ಒಳಗಡೆ ಯಾರು ಕೂಡ ಎಂಟ್ರಿ ಕೊಡಂಗಿಲ್ಲ. ಮತ್ತೆ ಯಾರು ಹೋಗಿರ್ತಾರೆ ನೀವೇ ಯೋಚನೆ ಮಾಡಿ. ಮತ್ತೆ ಆ ಡೈಸು ಚಲ್ಲಾಪಿಲ್ಲಿ ಹೆಂಗಾಯ್ತು ಇಷ್ಟೇ ಅನ್ಕೋಬಹುದು. ಆ ಜಾಗ ತುಂಬಾ ಶಕ್ತಿ ಇದೆ, ಪರಮಾತ್ಮನೆ ಬಂದು ಇರುವ ಜಾಗ ಅಂತ ನಾವು ಹೇಳ್ಬೋದು. ಹರ್ ಹರ್ ಮಹಾದೇವ್, ಹರ್ ಹರ್ ಮಹಾದೇವ್, ಹರ್ ಹರ್ ಮಹಾದೇವ್.
ಹಂಗೇನೆ ಇಚ್ಛವಾಕು ಎಂಬ ಕುಲದಲ್ಲಿ ಯುವಾಂಚು ಎಂಬ ರಾಜನಿದ್ದ. ಅವರು ರಾಮನ ಪೂರ್ವಜರು ಅಂತಾನು ಕೂಡ ಸಹ ಇದೆ. ಅವರು ಶಿವನಿಗೆ ಒಂದು ಘೋರ ತಪಸ್ಸು ಮಾಡುತ್ತಾರೆ. ಆ ಶಿವನು ಇವರಿಗೆ ಆ ಭಕ್ತಿಯನ್ನು ಒಲೆದು ಅವರಿಗೆ ಒಂದು ಜ್ಯೋತಿರ್ಲಿಂಗ ಹಾಗೆ ಪ್ರಕಟಗೊಂಡು ಅವರಿಗೆ ದರ್ಶನ ಕೊಡುತ್ತಾರೆ. ಹಂಗೆ ಇದು ಓಂಕಾರೇಶ್ವರ ಜ್ಯೋತಿರ್ಲಿಂಗ ಸ್ಥಾಪಿತವಾಯಿತು ಎಂಬ ಇತಿಹಾಸವಿದೆ. ಮಹಾಶಿವನ 12 ಜ್ಯೋತಿರ್ಲಿಂಗಗಳು. ಓಂಕಾರೇಶ್ವರ ದೇವಾಲಯವು 11ನೇ ಶತಮಾನದಲ್ಲಿ ಮಾಲ್ವದ ಪರಮಾರ ರಾಜರು ಸ್ಥಾಪನೆ ಮಾಡಿದ್ದರು. ಹತ್ತತ್ರ 1000 ವರ್ಷ ಮುಂಚೆ. ದೇವಾಲಯವು ಭವ್ಯವಾದ ಗೋಪುರ ಸಹ ಹೊಂದಿದೆ ಮತ್ತು ದೇವಾಲಯವು ಸದಾ ಜನರಿಂದ ತುಂಬಿರುತ್ತಾರೆ. ಆದರೆ ನಾವು ಹೋಗಿದ್ದ ಸಮಯ ಮತ್ತು ದಿನ ಅಷ್ಟೊಂದು ಜನ ಇರಲಿಲ್ಲ. ಮತ್ತು ನೀವು ದರ್ಶನ ಮಾಡೋಕ್ಕೆ ಹೋಗ್ಬೇಕಾದ್ರೆ ಸಿಗುವ ಪೂಜೆ ಸಾಮಗ್ರಿ, ಹಾಲು, ನೀರನ್ನು, ಗಿಂಡಿಗೆಗಳನ್ನು ತಗೊಂಡು ಹೋದರೆ ಗರ್ಭಗುಡಿಯಲ್ಲಿ ಪ್ರವೇಶಗೊಳ್ಳುತ್ತೀರಾ. ಆದರೆ ನಿಮಗೆ ಓಂಕಾರೇಶ್ವರ ಜ್ಯೋತಿರ್ಲಿಂಗವು ಮುಟ್ಟಕ್ಕೆ ಅವಕಾಶ ನಿಮಗೆ ಸಿಗುವುದಿಲ್ಲ. ಮತ್ತು ಗೋಲಾಕಾರದ ಸಣ್ಣ ಲಿಂಗ ನಿರಾಕಾರ ಈಶ್ವರನನ್ನು, ಪ್ರಕೃತಿಯ ಮೂಲ ತತ್ವವನ್ನು ಪ್ರತಿನಿಧಿಸುತ್ತದೆ. ದರ್ಶನ ಮುಗ್ದಿ ಒಂದು 10 ನಿಮಿಷ ಆಗಿದೆ. ಮತ್ತು ಇನ್ನೊಂದು, ನೀವು ಇಲ್ಲಿ ಬರ್ಬೇಕಂದ್ರೆ ಎಷ್ಟು ಜಲ್ದಿ ಬೆಳಗ್ಗೆ ಎದ್ದು ಬರ್ತೀರಾ ಅಷ್ಟು ಜಲ್ದಿ ನಿಮ್ಗೆ ಇಲ್ಲಿ ದರ್ಶನ ಆಗತ್ತೆ. ನಾವು ಬಂದಿದ್ದು 9 ಗಂಟೆಗೆ. 9:10 9:15 ಅಷ್ಟರಲ್ಲಿ ನಮ್ದು ದರ್ಶನ ಮುಗ್ದೋಯ್ತು. ಅದೇನೆ, ಎಷ್ಟು ಬೇಗ ನೀವು ಬರ್ತೀರಾ ಅಷ್ಟು ಜಲ್ದಿ ನಿಮ್ಗೆ ದರ್ಶನ ಆಗುತ್ತೆ. ಇವಾಗ ನೋಡೋಣ, ಬೋಟಿಂಗ್ ಮಾಡಕ್ ಹೋಗೋಣ ಅಂದ್ರೆ ಬೋಟಿಂಗ್ ಮಾಡಕ್ ಹೋಗೋಣ, ಸಾಪಾಡ್ ಅಂದ್ರೆ ಸಾಪಾಡ್ ಮಾಡಕ್ ಹೋಗೋಣ. ಬನ್ನಿ. ನಾವು ಬಂದಿದ್ದು ಮಧ್ಯಪ್ರದೇಶದಲ್ಲಿರುವ ಓಂಕಾರೇಶ್ವರ ಜ್ಯೋತಿರ್ಲಿಂಗಕ್ಕೆ ಬಂದಿದ್ದೀವಿ. ದರ್ಶನ ಭಾಗ್ಯ ತುಂಬಾ ಚೆನ್ನಾಗಾಯ್ತು. 2 ಸಲ ಕಣ್ಣನ್ನು ತುಂಬಿಸ್ಕೊಂಡ್ವಿ. ಸ್ವಲ್ಪ ಜೋರ ಕೊಚ್ಚ ಯಾಕೆ ನಾನು ಕಿಚ್ಚು ಒಂದು ಟಿಕೆಟು 100 ರೂಪಾಯಿ. ಅಂದರೆ ಹಿಂಗೋಗಿ ಹಂಗೆ ಬರೋಕ್ಕೆ ಯಾವ್ಯಾವ ಜಾಗ ಅಂತ ಹೇಳ್ತೀನಿ.
ಬರುತ್ತೆ ನದಿ ಬಂದಿದ್ದು ನರ್ಮದಾ ನದಿ. ಇಲ್ಲಿ ಇದಕ್ಕೆ ಸಂಗಮ ಅಲ್ಲ, ಇದು ಸಪ್ರೇಟ್ ಆಗೋ ಜಾಗ. ಇದು ಬೆಟ್ಟ ಆದ್ಮೇಲೆ ದ್ವೀಪ ಆದ್ಮೇಲೆ ಮತ್ತೆ ಒಂದಾಗುತ್ತೆ. ಇವಾಗ ತಾನೇ ನಮ್ದು ಬೋಟಿಂಗ್ ಮುಗೀತು. ಬಿಡು, ಮಸ್ತಾಗಿತ್ತು ಬಿಡು. ಮಾತ್ರ ಅಕಸ್ಮಾತ್ ನೀವು ಬಂದ್ರೆ ಓಂಕಾರೇಶ್ವರ್ ಜ್ಯೋತಿರ್ಲಿಂಗ ನೋಡಕ್ಕೆ ಬೋಟಿಂಗ್ ಅಂತೂ ಮಸ್ಟ್ ಟ್ರೈ. ಟೆಂಪಲ್ ದರ್ಶನ ಆದ್ಮೇಲೆ ಊಟ ಮಾಡ್ಕೊಂಡು ಸಾಯಂಕಾಲ ಮಾಡಿದ್ರೆ ಸಾಕಾಗಿರುತ್ತೆ ಮಾತ್ರ ಫೀಲು. ನರ್ಮದಾ ನದಿದು ತಣ್ಣಗಿರೋ ಗಾಳಿ, ಆ ವ್ಯೂ, ಆ ಸೊನ್ನು ಮಸ್ತಾಗಿತ್ತು. ನೀವು ಇಲ್ಲಿ ಬಂದ್ರೆ ಬೋಟಿಂಗ್ ಮಾಡೇ ಮಾಡಿ ಅಂತ ನನ್ನ ಅಡ್ವೈಸು. ಮತ್ತೆ ಈಗ ಸಮಯ 7:49 ಆಗಿದೆ. ನಮ್ಮ ಹೋಟ್ಲಿಂದ ಈಗ ಮಮಲೇಶ್ವರ ಹೋಗ್ತಾ ಇದ್ದೀವಿ. ಒಬ್ಬರಿಗೆ 20 ರೂಪಾಯಿ ಅಂತೆ, 5 ಜನಕ್ಕೆ 100 ರೂಪಾಯಿ. ಬನ್ನಿ ಮಮಲೇಶ್ವರ ದೇವರ ದರ್ಶನ ಮಾಡೋಣ. ಏನಂತ ಮಮಲೇಶ್ವರ್ ಜ್ಯೋತಿರ್ಲಿಂಗದ ದರ್ಶನ ಮುಗೀತು. ಜಸ್ಟ್ ಹಿಂಗೆ ಬಂದ್ವಿ, 2 ಮಿನಿಟ್ಸಲ್ಲಿ ನಮ್ಮದು ದರ್ಶನ ಮುಗಿದಿದೆ. ಅದಾದಮೇಲೆ ಇದು 12 ಜ್ಯೋತಿರ್ಲಿಂಗದಲ್ಲಿ ಬರುವುದಿಲ್ಲ. ಆದರೆ ನೀವು ಅಕಸ್ಮಾತ್ ಓಂಕಾರೇಶ್ವರ ಹೋದರೆ ಇಲ್ಲಂತೂ ನೀವು ಬರಲೇಬೇಕು. ಅಕಸ್ಮಾತ್ ನೀವು ಇಲ್ಲಿ ಬಂದಿಲ್ಲ, ಹಂಗೆ ಹೊಟ್ಟೋದ್ರೆ ನಿಮ್ಮ ಪಯಣ ಅಥವಾ ಯಾತ್ರೆ ಸಂಪೂರ್ಣವಾಗಿ ಆಗುವುದಿಲ್ಲ ಅಂತ ಜನ ನಂಬ್ತಾರೆ. ಅದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಅಷ್ಟೇ, ಇಲ್ಲಿನ ದೃಶ್ಯ ಮುಗ್ದಿದೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಮುಂದೆ ಸಿಗೋಣ. ಬನ್ನಿ.